ಅಂಕಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಗೆ ಅಂಕಲಿಯಲ್ಲಿ ಭವ್ಯ ಪ್ರಾರಂಭ. ಬ್ಯಾಟ್ ಬೀಸಿ ಪಂದ್ಯಾವಳಿಗೆ ಚಾಲನೆ ನೀಡಿದ ಗಣ್ಯರು. ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ನೆರವಾಗುವ ಉದ್ದೇಶದಿಂದ ಮತ್ತು ಆಟಗಾರರ ಕೌಶಲ್ಯ, ವ್ಯಕ್ತಿತ್ವ ವಿಕಸನದ ಜೊತೆಗೆ ಆರೋಗ್ಯದ ಪ್ರಜ್ಞೆ ಮೂಡಿಸುವ ಉದ್ದೇಶದಿಂದ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ್ ಗ್ರೂಪ್ ವತಿಯಿಂದ ಅಂಕಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ಎಂದು ಶ್ರೀ ಸಿದ್ದೇಶ್ವರ್ ಗ್ರೂಪ್ನ ಸಂಸ್ಥಾಪಕ ರಂಜಿತ್ ಶಿರಸೇಟ್ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೂ ಇಲ್ಲಿದ್ದಂಥ ಎಲ್ಲ ನಮ್ಮ ಪಂಚಾಯತಿ ಮೆಂಬರೇ ಹಾಗೂ ಎಲ್ಲ ಗ್ರಾಮಸ್ಥರೇ ಹಾಗೂ ಎಲ್ಲ ಹಿರಿಯರೇ, ಇಲ್ಲಿ ಬಂದಂಥ ಎಲ್ಲ ಆಟಗಾರರೇ, ಇವತ್ತಿನ ದಿವಸ ಈ ಲೀಗನ್ನು ಇಟ್ಟಿದ್ದೀರಿ, ಬಹಳ ಸಂತೋಷ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಗ್ರಾಮದಲ್ಲಿ ಯಾವಾಗಲೂ ಆಟ ಆಗಬೇಕು. ಇವತ್ತಿನ ದಿವಸ ಆಟವಾದ್ರೆ ನೀವು ಯುವಕರು ನನ್ನ ಮಕ್ಕಳಾಗುವುದು ಒಂದು ಭವಿಷ್ಯದಲ್ಲಿ ಒಂದು ಏನಾದರೂ ಸಾಧನೆ ಮಾಡುವುದು. ಯಾಕಂದ್ರೆ ಆಟದ ಬಹಳ ಮಹತ್ವ ಇದೆ. ಯಾಕಂದ್ರೆ ಈ ಆಟವಾಡಿದರೆ ಶರೀರದ ಮೇಲೆ ಬಹಳಷ್ಟು ಪರಿಣಾಮ ಆಗ್ತದೆ ಮತ್ತು ನಮ್ಮ ಸಮತೋಲನ ಮಾನಸಿಕ ಸಹಿತ ನಮ್ಮ ಮಾನಸಿಕ ಸಮತೋಲನ ಇರ್ತದೆ. ಅದರ ಸಲುವಾಗಿ ಯಾವಾಗಲೂ ಕ್ರೀಡೆಯನ್ನು ಈ ಕ್ರೀಡೆಯಾಗಿ ಉಳಿಬೇಕು. ಯಾಕಂದ್ರೆ ನೀವು ಇವತ್ತು ಈ ಲೀಗನ್ನ ಪ್ರತಿಯೊಂದು ವಾರ್ಡಿಗೆ ಒಂದು ಟೀಮ್ ಬರಬೇಕಂತ ನೀವೇನು ಇದು ಮಾಡಿದ್ದೀರಿ, ಇದು ಸಂತೋಷ ಇರ್ತದೆ. ಯಾಕಂದ್ರೆ ಪ್ರತಿಯೊಂದು ವಾರ್ಡದಲ್ಲಿ ಸುಮಾರು ಒಂದು 15 ಜನ ಕ್ರಿಕೆಟ್ ಆಡುವಂತ ಪ್ಲೇಯರ್ಸ್ ಬೇಕಾದ್ರೆ ಇದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ಮೊದಲು ಆಡ್ತಿದ್ದೀವಿ, ಒಂದು 11 ಜನ ಸಿಗ್ಬೇಕಾದ್ರೆ ನಾವು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಎಲ್ಲಾ ವಾರ್ಡ್ ನಾವು ಎಲ್ಲರೂ ಆಡ್ತಿದ್ವಿ. ಸುನೀಲ್ ಸಾವ್ಕಾರ್ ಆಗಲಿ, ರಾಜೀವ್ ಮಗ್ದೂಮರ್ ಆಗಲಿ, ಇವನ್ನೆಲ್ಲರೂ ಕರ್ಕೊಂಡು ಹೋಗ್ತಿದ್ವಿ. ಮತ್ತೆ ಬೇರೆ ಬೇರೆ ಬಹಳಷ್ಟು ಅವಾಗ ಕಾಂಪಿಟೇಷನ್ ಇರ್ತಿರ್ತಾರೆ. ಮತ್ತೆ ಮಿರಂಜಿನ್ ತರ್ತಿದ್ದೀವಿ, ಕೋಲ್ಹಾಪುರದಿಂದ ತರ್ತಿದ್ದೀವಿ. ಎಲ್ಲರಿಗೆ ಬಹಳಷ್ಟು ಇದಿರ್ತಾರೆ. ಯಾಕಂದ್ರೆ ನಮ್ಮ ಟೀಮ್ ಇಲ್ಲಿ ವಿನ್ ಆಗಬೇಕಾದ್ರೆ ಬಹಳಷ್ಟು ನಾವೆಲ್ಲರೂ ಶ್ರಮ ಪಡಬೇಕಾದ್ರೆ. ಅವರು ಇತ್ತೀಚೆಗೆ ಅಂಕಲಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯ 7ನೇ ಆವೃತ್ತಿಯ ಅಂಕಲಿ ಪ್ರೀಮಿಯರ್ ಲೀಗ್ 2026ಕ್ಕೆ ಗಣ್ಯರೊಂದಿಗೆ ಸೇರಿ ಮೈದಾನ ಪೂಜೆ, ಸ್ಟಂಪ್ ಪೂಜೆಯೊಂದಿಗೆ ಬ್ಯಾಟ್ ಬೀಸಿ ಚಾಲನೆ ನೀಡಿ ನಂತರ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಇವತ್ತು ನೀವು ಇಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ನೀವು ಬಹಳಷ್ಟು ಶ್ರಮಪಟ್ಟು ಇವತ್ತು ಯಶಸ್ವಿ ಆಗಿ ಯಾರಾಗ್ತೀರಿ, ಈ ಬಹುಮಾನ ಮಹತ್ವದಲ್ಲ ಮತ್ತು ವಿನ್ನೂ ಮಹತ್ವದಲ್ಲ. ನೀವೆಲ್ಲರೂ ಸರ್ಕಾರ ಸಲಹೆ ಮತ್ತು ಎಲ್ಲರೂ ಸಂತೋಷದಿಂದ ನಮ್ಮ ಗ್ರಾಮಸ್ಥರು ಇರಬೇಕು. ಇಲ್ಲಿ ಯಾವುದೇ ಒಂದು ವಿಷಯ ಆಗಲಿ ಯಾವುದು ಆಗಬಾರ್ದು. ಇದು ಆಟ ಆಗಿರಬೇಕು. ಯಾಕಂದ್ರೆ ನೀವು ಪ್ರತಿಯೊಂದು ವಾರದಲ್ಲಿ ನೀವು 11-15 ಜನ ಇದ್ರೂ ಸಹಿತ ಮುಂದಿನ ಒಂದು ತಾಲೂಕಾ ಲೆವೆಲ್ದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನೀವು ಈ ಎಲ್ಲ ವಾರ್ಡ್ನಿಂದ ಹೋಗೋರು ಸಹಿತ ನಾವು ಬಂದು ಸಹಿತ ಒಂದು ಟೀಮ್ ಒಳ್ಳೆ ಟೀಮ್ ಮಾಡಿಕೊಂಡು ಮುಂದಿನ ಗ್ರಾಮಗಳಲ್ಲಿ ನೀವು ಆಡ್ಕೊಂತ ಹೋಗುವಂತ ನಿಮ್ಮಲ್ಲಿ ಪ್ರೋತ್ಸಾಹ ಬರ್ತದೆ. ಇದರಲ್ಲಿ ಎಲ್ಲರೂ ಆಟಗಾರರು ಒಳ್ಳೆಯರಾಗಲಿ. ಇವತ್ತು ನಮ್ಮನ್ನು ಕರೆದು ಇಲ್ಲಿ ಬಹಳಷ್ಟು ಸತ್ಕಾರ ಸಮಾರಂಭ ಇಲ್ಲಿ ಮಾತನಾಡಿಕೊಟ್ಟಿದ್ದಕ್ಕೆ ಸುನೀಲ್ ಕೋರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮೊದಲಿಗೆ ವಿಕ್ರಮ್ ಶಿರಶೇಟ್ ಗಣ್ಯರನ್ನು ಸ್ವಾಗತಿಸಿದರು. ಉದ್ಘಾಟನೆಗೆ ಆಗಮಿಸಿದ್ದಕ್ಕಂತ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಸ್ವಾಗತ. ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕೋರಿಯವರಿಗೂ ಈ ನಮ್ಮ ಕಮಿಟಿ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಶ್ರೀ ತುಕಾರಾಮಣ್ಣ ಪಾಟೀಲ್ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ನಮ್ಮ ಕಮಿಟಿ ಸ್ವಾಗತ ಬಯಸುತ್ತೇನೆ. ಹಾಗೂ ಸಿದ್ದೇಶ್ವರ ಸಂಸ್ಥೆಯ ಪುನರಾಗಿರ್ತಕ್ಕಂಥ ರಂಜಿತಣ್ಣ ಸಿರ್ಕೆಟ್ ಅವರನ್ನು ಕೂಡ ನಾನು ಈ ವೇದಿಕೆ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಪಾಂಡುರಂಗ ವಡ್ಡರನ್ನು ಕೂಡ ನಾನು ಈ ಕಮಿಟಿ ವತಿಯಿಂದ ಸ್ವಾಗತ ಬಯಸುತ್ತೇನೆ. ಹಾಗೂ ಶಿವಾಜಣ್ಣ ಕೋಟೆವಲ್ಲಿ ಅವರನ್ನು ಕುಮಾರಿ ಸಿದ್ದೋಳ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೂ ನಮ್ಮ ಮಿತ್ರರಾಗಿರ್ತಕ್ಕಂಥ ಸಚಿನ್ ಕೋಟೆವಲ್ಲಿ ಅವರನ್ನು ಕೂಡ ನಮ್ಮ ಕಮಿಟಿ ಸ್ವಾಗತ ಬಯಸುತ್ತೇನೆ. ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ನಾನು ಈ ಕಮಿಟಿ ಪರವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಮಿಟಿಯ ಸದಸ್ಯರನ್ನು ಕೂಡ. ನಂತರ ಸುರೇಶ್ ಪಾಟೀಲ್ ಮಾತನಾಡಿ
ಅಂಕ್ಲಿ ಗ್ರಾಮವು ಉತ್ತಮ ಕ್ರೀಡಾ ಸಂಪ್ರದಾಯವನ್ನು ಹೊಂದಿದ್ದು ಇಲ್ಲಿ ಅನೇಕ ಉತ್ತಮ ಆಟಗಾರರು ಹುಟ್ಟಿಕೊಂಡಿದ್ದಾರೆ. ಸಂಘಟಕರು ಈ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ನನಗೆ ತೃಪ್ತಿ ಇದೆ ಎಂದು ಹೇಳಿದರು. ಫುಟ್ಬಾಲ್ ಗ್ರೌಂಡ್ ಅಂತಿದ್ರು. ಫುಟ್ಬಾಲ್ ಕಡಿಮೆ ಕ್ರಿಕೆಟ್ ಟೂರ್ನಮೆಂಟಿಗೆ 5 ವರ್ಷ ಆಗಿ ಮತ್ತೆ ರೀಸ್ಟಾರ್ಟ್ ಆಗ್ಯದಂತ. ಮೊದಲಿನಿಂದಲೂ ಅಂಕ್ಲಿ ಗ್ರಾಮ ಕ್ರೀಡೆ. ತುಕಾರಾಂ ಪಾಟೀಲ್ ಮಾತನಾಡಿ, ಕ್ರೀಡೆಯಲ್ಲಿ ಗೆಲ್ಲುವುದು ಅಥವಾ ಸೋಲುವುದು ಮುಖ್ಯವಲ್ಲ, ಬದಲಿಗೆ ಆಟಗಾರನ ಕೌಶಲ್ಯ, ಉತ್ಸಾಹ ಮತ್ತು ಪರಿಶ್ರಮದ ಅಭಿವೃದ್ಧಿ ಮುಖ್ಯ. ಈ ಸ್ಪರ್ಧೆಗಳು ಹೊಸ ಆಟಗಾರರನ್ನು ಹುಟ್ಟುಹಾಕಲಿದೆ. ಜೊತೆಗೆ ಅಂಕ್ಲಿ ಗ್ರಾಮವು ಕ್ರೀಡಾ ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಲಿದೆ ಎಂದರು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ತಮ್ಮ ವೈಯಕ್ತಿಕ ಪ್ರತಿಭೆಯನ್ನು ತೋರಿಸುವಂತ ಇದು ಒಂದು ಸುವರ್ಣ ಅವಕಾಶ ತಮಗೆಲ್ಲರಿಗೂ. ಇಂಥ ಒಂದು ಪ್ರೀಮಿಯರ್ ಲೀಗ್ನಿಂದ ತಾವು ಮುಂದೆ ಬರಲಿಕ್ಕೆ ಸಾಧ್ಯವಿದೆ ಅಂತ ನಾನು ಆಶಿಸುತ್ತಾ, ಈ ಎಲ್ಲ ಕ್ರೀಡಾಪಟು ಮುಂದೆಯೂ ಈ ಒಂದು ಪ್ರೀಮಿಯರ್ ಲೀಗ್ ಸತತವಾಗಿ ನಡೆಯಲಿ ಅಂತ ಆಶಿಸುತ್ತಾ, ಅದಕ್ಕೆ ನಮ್ಮೆಲ್ಲರ ಗ್ರಾಮಸ್ಥರ ವತಿಯಿಂದ ಗ್ರಾಮದ ಎಲ್ಲ ಹಿರಿಯರ ಒಂದು ಸಹಕಾರ ಇದೆ ಅಂತ ನಾನು ಹೇಳುತ್ತಾ, ನಮ್ಮನ್ನು ಇಲ್ಲಿ ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಸತ್ಕಾರ ಮಾಡಿದಂತ ಎಲ್ಲ ಸ್ಥಳೀಯ ಪದಾಧಿಕಾರಿಗಳಿಗೆ ನಾನು ವಂದಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಕಾರ್ಯಕ್ರಮದಲ್ಲಿ ವಿಕ್ರಮ್ ಶಿರಶೇಟ್, ಅಮರ್ ಶಿತೋಳೆ, ಸಚಿನ್ ಕುಠೋಳೆ, ಜ್ಯೋತ್ಯಪ್ಪ ಕೊಕ್ಕಣೆ, ಪಾಂಡುರಂಗ್ ವಡ್ಡರ್, ಶಿವಾಜಿ ಕೋಠಿವಾಲೆ, ಬಾಳಾಸಾಹೇಬ್ ಲೋಕರೆ, ಅನಿಲ್ ಶಿತೋಳೆ, ಕೇದಾರಿ ಕಮತೆ, ನಂದು ಶಿತೋಳೆ, ಸುರೇಶ್ ಕುನ್ನೂರೆ, ಸಂಜಯ್ ಚೌಧರಿ, ಸಂತೋಷ್ ಸುತಾರ್, ಮಹಾಂತೇಶ್ ಢಂಗ್, ಸಲೀಂ ಮುಲ್ಲಾ, ದಿಲಖುಷ್ ಶೇಖ್, ಸಾಗರ್ ಗೊಲ್ಲರ್, ಯಾಶಿನ್ ಪಟವೇಗಾರ್, ಬಾಬು ಶಿತೋಳೆ, ಪಾಂಡುರಂಗ್ ಸನದಿ, ಭರತ್ ಲೋಕರೆ, ರಾಜು ವಡ್ಡರ್, ಅಲ್ಲಾಭಕ್ಷ್ ಪಟವೇಗಾರ್, ಸಂತೋಷ ಲೋಕರೆ, ಗಿರೀಶ್ ಸೂರ್ಯವಂಶಿ ಸೇರಿದಂತೆ ಅನೇಕ ಗಣ್ಯರು, ಗ್ರಾಮಸ್ಥರು, ಆಟಗಾರರು ಉಪಸ್ಥಿತರಿದ್ದರು. ಕರೆದುಕೊಂಡು ಅವರನ್ನ ಸ್ವಾಗತವನ್ನು ಮಾಡ್ತಿದ್ದೇವೆ. ಮೈದಾನದ ಮಧ್ಯದಲ್ಲಿ ಅಂಪೈರ್ಗಳು ಕೂಡ ತಮ್ಮ ಆಟದ ಮೂಲಕ ಅಂಪೈರ್ಗಳಿಗೆ ಪಂಚ್ ನ್ಯೂಸ್ಗಾಗಿ ಅಂಕಲಿಯಿಂದ ರಾಜು ಧೊಂಗಡಿ.